ಎಷ್ಟು ಮಟ್ಟಿಗಿನ ಅಭಿವೃದ್ಧಿ ಆಗಬೇಕು ಅಂದರೆ ನೀವು ಎಲ್ಲಿದ್ರೂ ಎದ್ದು ಕಾಣಬೇಕು. ನೀವು ಸತ್ತ ಮೇಲೂ ಜೀವಂತವಾಗಿರಬೇಕು. ಆದರೆ ನೀವು ಜೀವಂತ ಇರುವಾಗ ಸತ್ತ ಹಾಗಿರಬಾರ್ದು. ಬಹಳಷ್ಟು ಮುನಿಗಳು ಎಷ್ಟು ತೀವ್ರವಾಗಿ ಬದುಕಿದ್ರಂದ್ರೆ ಸಾವಿರಾರು ವರ್ಷಗಳಾದ ಮೇಲೂ ನಾವು ಅವರನ್ನು ಮರೆಯೋಕ್ಕಾಗಲ್ಲ. ಇಷ್ಟು ನಿಮಗೆ ಆಗಲೇಬೇಕು. ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಭಾವನೆ, ನಿಮ್ಮ ಪ್ರಾಣಶಕ್ತಿ ನಿಮ್ಮ ಜೀವನದಲ್ಲಿ ತೊಡಕಾಗಬಾರದು. ನಿನ್ನೆ ತಾನೇ ಯಾರೋ ಒಬ್ಬರು ನೆನಪಿಸ್ತಾ ಇದ್ರು. ನನಗೂ ಇದು ಅರಿವಿಗೆ ಬಂದಿರಲಿಲ್ಲ. ಅಮೆರಿಕ ಮತ್ತು ಬ್ರಿಟನ್ನಲ್ಲಿ ತುಂಬ ಕಾರ್ಯಕ್ರಮಗಳಿದ್ವು. ಅದನ್ನು ಮುಗಿಸಿ ನಾನು ಇಲ್ಲಿ ಬಂದಿಳಿದೆ. ಒಂದಿನ ಆಶ್ರಮದಲ್ಲಿದ್ದೆ, ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋದೆ. ಕೊನೆಯ ಇಲ್ಲದ ಕಾರ್ಯಕ್ರಮಗಳು. ಒಂದಿನ ಯಾವುದೋ ಬೇಡದ ಜ್ವರದಿಂದ ಮಲಗಿದೆ, ಮತ್ತೆ ಒಂದಿನ ಆದಮೇಲೆ ಇಲ್ಲಿಗೆ ಬಂದೆ. ಆಮೇಲೆ ನೇಪಾಳಕ್ಕೆ ಹೋದೆ. ನೇಪಾಳ ಕೈಲಾಸ ಟ್ರೆಕ್ ಮುಗಿಸ್ದೆ, ಮತ್ತೆ ವಾಪಸ್ ಬಂದೆ. ಒಂದಿನಾನೂ ಇಲ್ಲ, ಅರ್ಧ ದಿನ. ಆಮೇಲೆ ಕಾವೇರಿ ಕೂಗು ಕಾರ್ಯಕ್ರಮಕ್ಕೆ ಹೊರಟೆ. ನಿಮಗೆ ಗೊತ್ತಲ್ಲ, ನಾನು 5 ದಿನ ದೇಶದುದ್ದಕ್ಕೂ ಪ್ರವಾಸದಲ್ಲಿದ್ದೆ. ಕಾವೇರಿ ಕೂಗು ಕಾರ್ಯಕ್ರಮಕ್ಕೆ ರಾಜಕೀಯ ಬೆಂಬಲ ಪಡೆಯಕ್ಕೆ ವಾಪಸ್ ಬಂದೆ. ಅಂದೇ ಕಾವೇರಿ ಕೂಗು ಆರಂಭಿಸಿದ್ವು. ಅದನ್ನು ಮುಗಿಸಿ 1 ದಿನನೂ ಆಗಿರಲಿಲ್ಲ. 17 ಬಂತು. 18ರ ಮುಂಜಾವಿನಲ್ಲಿ 9 ಗಂಟೆಗೆ ಇಲ್ಲಿಗೆ ಬಂದೆ. ಮತ್ತೆ ಬೆಂಗಳೂರಿನ ಮೀಟಿಂಗ್ಗಳಿಗೆ ಹೊರಟೆ. ಹೀಗೆ ನಡೀತಾನೆ ಇದೆ. ನಿನ್ನೆಷ್ಟೇ ಇಲ್ಲಿಗೆ ವಾಪಸ್ ಬಂದೆ. ಹೀಗಾಗಿ ಅವ್ರು ಹೇಳ್ತಾ ಇದ್ರು, ಸದ್ಗುರು ನೀವು 1 ದಿನಾನೂ ವಿಶ್ರಾಂತಿ ತಗೊಂಡಿಲ್ಲ. ಇವತ್ತು ನನ್ನ ವಿಶ್ರಾಮದ ದಿನ, ಸರಿನಾ? ನೀವ್ಯಾಕೆ ಚಪ್ಪಾಳೆ ಹೊಡಿತಾ ಇದ್ದೀರಾ? ಬೆಳಗ್ಗೆಯಿಂದ ನನ್ನ ಎದುರು ಫೈಲ್ಗಳ ಗುಡ್ಡೇನೆ ಬರ್ತಾ ಇದೆ. ಮತ್ತೆ ನೀವೆಲ್ಲ ಇಲ್ಲಿದ್ದೀರಾ. ಮತ್ತೆ ಇವತ್ತು ಮೀಟಿಂಗ್ ಮೇಲೆ ಮೀಟಿಂಗ್ಗಳಿವೆ. ಮತ್ತೆ ಇವತ್ತು ರಾತ್ರಿ ಮಹಾಲಯ ಅಮಾವಾಸ್ಯೆ. ರಾತ್ರಿ 11 ಗಂಟೆಗೆ ಕಾಲಭೈರವ ಕರ್ಮ ಇದೆ. ಇದು ನನ್ನ ವಿಶ್ರಾಂತಿ ದಿನ. ಹಾಗಾಗಿ ದೇಹ ಕೆಲವು ಸಲ ಗೊಣಗುತ್ತಾ? ಹೌದು, ಅದು ಖಂಡಿತ ಗೊಣಗುತ್ತೆ. ದೇಹ ಗೊಣಗದೇ ಇದ್ರೆ ಅದರ ಅರ್ಥ ನೀವು ಅದನ್ನು ಉಪಯೋಗಿಸ್ತಾ ಇಲ್ಲ ಅಂತ. ಅದು ಗೊಣಗಬೇಕು, ಆದರೆ ನೀವು ಗೊಣಗಬಾರ್ದು. ಇಷ್ಟನ್ನೇ ನೀವು ಕಲಿಬೇಕಾಗಿರೋದು. ಇದಕ್ಕೆ ನೀವು ಮಾಡೋ ಎಲ್ಲ ವಿಷಯದಲ್ಲಿ ಭಕ್ತಿ ಇರಬೇಕು. ನಿಮ್ಮಲ್ಲಿ ಭಕ್ತಿ ಇಲ್ಲದೆ ಇದ್ದರೆ ದೇಹಕ್ಕಿಂತ ಮೊದಲು ಮನಸ್ಸು ಗೊಣಗುತ್ತೆ, ಭಾವನೆ ಗೊಣಗುತ್ತೆ, ಎಲ್ಲವೂ ಗೊಣಗುತ್ತವೆ. ಇಲ್ಲ ಇಲ್ಲ ಇಲ್ಲ, ದೇಹ ಮೊದಲು ಗೊಣಗಬೇಕು. ಇದರರ್ಥ ನಿಮ್ಮ ದೇಹ ತನ್ನ ಮಿತಿಯನ್ನು ವಿಸ್ತರಿಸಿದೆ ಅಂತ. ಆಮೇಲೆ ಮನಸ್ಸು ನ್ಯಾಯವಾದ ನಿರ್ಧಾರ ತಗೋಬಹುದು. ನನ್ನ ಹಾಗೆ ವಿರಾಮ ತಗೋಬಹುದು. ಅಂದರೆ ರಾತ್ರಿ 12 ಗಂಟೆವರೆಗೆ, ಮಧ್ಯರಾತ್ರಿವರೆಗೆ ಕೆಲಸ, ಆಮೇಲೆ ಮಲಗ್ತೀರಾ. ಇಲ್ಲ ಅಂದರೆ ರಾತ್ರಿ 2 ಗಂಟೆವರೆಗೆ ನಡೆಯುತ್ತೆ. ಇದು ನನ್ನ ವಿರಾಮದ ದಿನ. ಜೀವನ ಕಠಿಣವಾಗಿದೆ ಅಂತ ನಿಮ್ಮ ದೇಹಕ್ಕೆ ಅನಿಸಿಲ್ಲ ಅಂದರೆ, ಮನಸ್ಸಿಗಲ್ಲ, ಜೀವನ ಕಠಿಣವಾಗಿದೆ ಅಂತ ನಿಮ್ಮ ದೇಹಕ್ಕೆ ಅನಿಸಿಲ್ಲ ಅಂದರೆ ನೀವು ಉಪಯುಕ್ತವಾದದ್ದನ್ನು ಏನೂ ಮಾಡ್ತಿಲ್ಲ ಅಂತ ಅರ್ಥ. ನಿಮ್ಮ ದೇಹ ತನ್ನ ಮಿತಿಗಳನ್ನು ಯಾವಾಗಲೂ ವಿಸ್ತರಿಸಬೇಕು. ಅದಕ್ಕೆ ಅನ್ನಿಸ್ಬೇಕು ಇದು ಕಷ್ಟ ಅಂತ. ನೀವು ಮಲಗಕ್ಕೆ ಹೋದಾಗ ನೀವು ಮಲಗಬಾರದು, ನೀವು ಸತ್ತಂತಾಗಬೇಕು. ಒಂದು ದಿಂಬು ಹೀಗೆ ನಿದ್ದೆ ಬರ್ತಾನೆ ಇಲ್ಲ. ನೀವು ಕಲ್ಲಿನ ಮೇಲೆ ಮಲಗಿದ್ರು ಹಾಗೆ ಸತ್ತು ಬಿದ್ದವರ ಹಾಗಿರಬೇಕು. ದಿನದ ಕೊನೆಗೆ ನೀವು ಹಾಗಾಗಬೇಕು. ಆಗ ಮಾರನೇ ದಿನ ಬೆಳಗ್ಗೆ ದೇಹ ಮತ್ತೆ ಹೊಸದಾಗಿ ಹುಟ್ಟಿದ ಹಾಗೆ ಚೈತನ್ಯಯುತವಾಗಿರುತ್ತೆ. ಹೌದು, ಈ ಥರ ಅಲ್ಲ. ಇದು ದೇಹಕ್ಕೆ ಕಷ್ಟ ಅಂತ ನಿಮಗನ್ನಿಸ್ಬೇಕು. ಯಾಕಂದರೆ ಇದರ ಸ್ವರೂಪನೇ ಹೀಗೆ. ನೀವಿದನ್ನು ಹಿಗ್ಗಿಸಿದಷ್ಟು ಅದು ಇನ್ನೂ ಗಟ್ಟಿಯಾಗುತ್ತೆ, ಇನ್ನೂ ಉತ್ತಮವಾಗುತ್ತೆ. ಯಾರು ಇದನ್ನು ಉಪಯೋಗ ಮಾಡದೆ ಮತ್ತೊಂದು ದಿನಕ್ಕಾಗಿ ಕಾದಿರಿಸ್ತಾರೋ ಅವರು ಜೀವನನ ಕಾಪಾಡಿ ಇಡೋಕ್ಕಾಗೋಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಸತ್ತಿರೋ ವಸ್ತುಗಳನ್ನು ಸಂರಕ್ಷಿಸಬಹುದು, ಜೀವನನ ಅಲ್ಲ.
ಅದನ್ನು ಪೋಷಿಸಬೇಕು ಮತ್ತು ಉಪಯೋಗಿಸಬೇಕು. ನಿಮ್ಮನ್ನು ಸಂರಕ್ಷಿಸೋಕೆ ಮತ್ತು ಕಾಪಾಡೋಕೆ ಪ್ರಯತ್ನಿಸಿದರೆ ಅದು ಕೆಲಸ ಮಾಡಲ್ಲ. ಅವರು ನನ್ನ ಸತತವಾಗಿ ಕೇಳ್ತಾ ಇದ್ರು, ಎಲ್ಲಿ ಅದು, ಬೆಂಗಳೂರು, ದಿಲ್ಲಿ, ಎಲ್ಲೋ ತುಂಬ ಚಟುವಟಿಕೆಗಳು, ನಿರಂತರ ಮೀಟಿಂಗ್ಗಳು. ನಾನು ಹೇಳಿದೆ, ನಾನು 1 ಗಂಟೆ ರಜೆಯಲ್ಲಿ ಹೋಗ್ತೀನಿ. ನಿಮ್ಮ ಯೌವನದಲ್ಲಿ ಆ 1 ಗಂಟೆ ರಜೆಯೂ ಇರಬಾರ್ದು. ಹೌದು, ಇಲ್ಲಾಂದರೆ ನೀವು ಬಹಳ ವೇಗವಾಗಿ ವೃದ್ಧರಾಗ್ತೀರಿ. ಹೌದು, ಯಾರು ಬಹಳಷ್ಟು ರಜೆ ತಗೊಳ್ತಾರೋ ಅವರು ಬೇಗ ವೃದ್ಧರಾಗ್ತಾರೆ. ನೀವು ಸಣ್ಣವರಾಗಿದ್ದಾಗ 5 ನಿಮಿಷನೂ ವಿಶ್ರಾಂತಿ ಇರಬಾರ್ದು. ಇದರರ್ಥ ನೀವೇನಾದರೂ ಮಾಡ್ತಾನೆ ಇರಬೇಕು ಅಂತಲ್ಲ. ಇದರರ್ಥ ಯಾವ ರೀತಿಯಲ್ಲಾದರೂ ನೀವು ನಿಮ್ಮನ್ನು ಸತತವಾಗಿ ಅಭಿವೃದ್ಧಿಪಡಿಸಿಕೊಳ್ತಾ ಇದ್ದೀರಿ ಅಂತ. ಬಾಹ್ಯದ್ದು ಅಥವಾ ಆಂತರ್ಯದ ಕೆಲಸ ಇರಬಹುದು. ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಬೇಕು ಅಂದರೆ ನೀವೆಲ್ಲಿದ್ದರೂ ಎದ್ದು ಕಾಣಬೇಕು. ಇದು ಬೇರೆಯವರ ಜೊತೆ ಸ್ಪರ್ಧೆ ಅಲ್ಲ, ಆದರೆ ಈ ಜೀವ ತನ್ನ ಪೂರ್ತಿ ಸಾಧ್ಯತೆನ ಪಡಿಬೇಕು. ಹೌದು ತಾನೆ? ಪ್ರತಿಯೊಂದು ಜೀವಿನೂ ಇದನ್ನೇ ಮಾಡ್ತಿರೋದು. ಇದು ನಮಗಷ್ಟೇ ವಿಶಿಷ್ಟವಾದ್ದಲ್ಲ. ಒಂದು ತೆಂಗಿನ ಮರ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆ ತೆಂಗಿನ ಮರ ಆಗಲಿಕ್ಕೆ ಸಾಧ್ಯವಿರೋದನ್ನೆಲ್ಲ ಮಾಡ್ತಾ ಇದೆ. ಒಂದು ಹಕ್ಕಿ, ಮಿಡತೆ, ಹುಳ, ಆನೆ ಪ್ರತಿಯೊಂದು ಇದನ್ನೇ ಮಾಡ್ತೀವಿ. ಹೌದು ತಾನೆ? ಆದರೆ ಮನುಷ್ಯರು ಮಾತ್ರ ಹಿಂಜರಿತಿದ್ದಾರೆ. ಯಾಕಂದರೆ ಅವರು ತಮ್ಮ ಮೆದುಳಿನ ಚಟುವಟಿಕೆನ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ಕಲೀಲಿಲ್ಲ. ಅವರ ಆಲೋಚನೆಗಳೇ ಅವರಲ್ಲಿ ಗೊಂದಲ ಉಂಟು ಮಾಡ್ತಿವೆ. ನಾನು ಪೂರ್ಣ ಪ್ರಮಾಣದ ಜೀವಿ ಆಗಬೇಕೋ ಬೇಡವೋ ಅನ್ನೋ ಮೂಲಭೂತ ಪ್ರಶ್ನೆ ಚರ್ಚೆಯ ವಿಷಯವಾಗಿದೆ ಮತ್ತು ಜನ ಇದನ್ನು ಬುದ್ಧಿವಂತಿಕೆ ಅಂತ ತಿಳಿತಾರೆ. ಹಲೋ, ನೀವು ಪೂರ್ಣ ಪ್ರಮಾಣದ ಜೀವಿ ಆಗಬೇಕೋ ಬೇಡವೋ ಇದರಲ್ಲಿ ಚರ್ಚೆ ಮಾಡೋದೇನಿದೆ? ಇದರಲ್ಲಿ ಚರ್ಚೆ ಮಾಡೋದೇನೂ ಇಲ್ಲ. ಅದು ಜೀವನದ ರೀತಿ. ಇದು ಪೂರ್ಣ ಪ್ರಮಾಣದ ಜೀವಿ ಆಗಬೇಕು. ಇದು ಪೂರ್ಣ ಪ್ರಮಾಣದ ಜೀವಿ ಆದರೆ ಏನಾಗುತ್ತೆ? ಅದೇನು ಮಾಡುತ್ತೆ ಅನ್ನೋದು ನನಗೆ ಮುಖ್ಯ ಅಲ್ಲ. ಅದು ಏನೇ ಮಾಡಿದ್ರೂ ಅದನ್ನು ಉತ್ತಮವಾಗೇ ಮಾಡುತ್ತೆ. ಅದಷ್ಟೇ ಮುಖ್ಯವಾದ್ದು. ಏನೇ ಮಾಡಿದ್ರೂ ಉತ್ತಮವಾಗೇ ಮಾಡುತ್ತೆ. ಅದಷ್ಟೇ ಮುಖ್ಯವಾದದ್ದು. ಪ್ರಪಂಚದಲ್ಲಿ ಒಂದೇ ತರಹದ ಚಟುವಟಿಕೆ ಮುಖ್ಯ ಅಂತಲ್ಲ. ಪ್ರತಿಯೊಂದು ಚಟುವಟಿಕೆಯೂ ಮುಖ್ಯನೇ. ಅದನ್ನು ಉತ್ತಮವಾಗಿ ಮಾಡಿದರೆ ಅದೇನೇ ಇದ್ರೂ ಅದ್ಭುತನೇ. ಯಾರೋ ಕಸ ಗುಡಿಸ್ತಾರೆ ನೋಡಿ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅದು ಅದ್ಭುತ. ಹೌದು ತಾನೆ? ಇದು ಬೇರೆ ಕೆಲಸಕ್ಕಿಂತ ಕೀಳ. ಹೀಗಾಗಿ ಇದಕ್ಕಾಗಿ ಪ್ರತಿಯೊಂದನ್ನು ಒಂದೇ ರೀತಿ ನೋಡಬೇಕೆಂದರೆ ಯಾವಾಗಲೂ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡೋಕ್ಕೆ ನಿಮ್ಮಲ್ಲಿ ಭಕ್ತಿ ಇರಬೇಕು. ನಿಮ್ಮಲ್ಲಿ ಭಕ್ತಿಯ ಕಿಚ್ಚು ಬೇಕು. ಇಲ್ಲದಿದ್ದರೆ ಮೊಸರು. ನಾನೇಕೆ ಮೊಸರಿನ ವಿರುದ್ಧ ಮಾತಾಡ್ತಿದ್ದೀನಿ? ಇದು ಆಕಳುಗಳ ವಿರುದ್ಧ ಪಕ್ಷಪಾತ ಮಾಡಿದ ಹಾಗಾಗುತ್ತೆ. Even if you die, you must live. ನೀವು ಸತ್ತರೂ ಜೀವಂತವಾಗಿರಬೇಕು. ಆದರೆ ನೀವು ಜೀವಂತ ಇರುವಾಗ ಸತ್ತಿರಬಾರ್ದು. ಹೌದು ತಾನೆ? ಹಲೋ, ಯಾರು ಪೂರ್ಣವಾಗಿ ಜೀವಂತವಾಗಿರ್ತಾರೋ ಅವರು ಸತ್ತು ಬಹಳ ಕಾಲವಾಗಿದ್ದರೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಹೌದು ತಾನೆ? ಸಾವಿರಾರು ವರ್ಷ ಆದ ಮೇಲೂ ನಾವಿನ್ನೂ ಆದಿಯೋಗಿನ ನೆನಪಿಸಿಕೊಳ್ತೀವಿ. ಯಾಕಂದರೆ ಅವನು ಅಷ್ಟು ತೀವ್ರವಾಗಿ ಜೀವಿಸಿದ್ದ. ಅದೇ ರೀತಿಯಲ್ಲಿ ತೀವ್ರತೆಯಿಂದ ಜೀವಿಸಿದ ಅನೇಕ ಋಷಿ ಮುನಿಗಳನ್ನು ಸಾವಿರಾರು ವರ್ಷಗಳಾದ ಮೇಲೂ ನಾವು ಮರೆಯೋಕ್ಕಾಗೋಲ್ಲ. ಅವರು ನಮ್ಮ ದೇಹ ಮತ್ತು ಮನಸ್ಸಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಕೆಲವು ದಿನಗಳಲ್ಲಿ ಮಹಾತ್ಮ ಗಾಂಧಿಯವರ 150ನೇ ಜನ್ಮದಿನದ ವಾರ್ಷಿಕೋತ್ಸವ ಬರುತ್ತೆ ನೋಡಿ. ಅವರು ಇನ್ನೂ ಜೀವಂತವಾಗಿದ್ದಾರೆ. ಯಾಕಂದರೆ ಅವರು ಏನೇ ಮಾಡಿರಬಹುದು, ಬಹಳಷ್ಟು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಅವರು ಏನೇ ಮಾಡಿದ್ರು ಅದನ್ನು ಪರಿಪೂರ್ಣವಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ಮಾಡಿದರು. ಹೌದು ತಾನೆ? ಇಷ್ಟು ನಿಮಗೆ ಆಗಲೇಬೇಕು. ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಭಾವನೆ, ನಿಮ್ಮ ಪ್ರಾಣಶಕ್ತಿ ಇವು ನಿಮ್ಮ ಜೀವನದಲ್ಲಿ ತೊಡಕಾಗಬಾರದು. ಬದಲಿಗೆ ಅವು ನಿಮ್ಮ ಜೀವನದ ಸಶಕ್ತೀಕರಣದ ಸಾಧನಗಳಾಗಬೇಕು. ಇಷ್ಟನ್ನು ನೀವು ಮಾಡಬೇಕು.